ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಸ್ವಾಗತ ನನ್ನ ಚಾನಲಿಗೆ. ಇವತ್ತು ನಾನು ನುಗ್ಗೆ ಸೊಪ್ಪು ಪಲ್ಯ ಮಾಡ್ತಾಯಿದ್ದೇನೆ. ನುಗ್ಗೆ ಸೊಪ್ಪು ತುಂಬ ಎಳೆಯ ಸೊಪ್ಪು ತೊಗೊಂಡ್ರೆ ಪಲ್ಯ ಚೆನ್ನಾಗಿರ್ತದೆ. ಅದನ್ನು ನಾನು ತೊಳೆದು ಇಟ್ಕೊಂಡಿದ್ದೇನೆ. ಇದರ ಜೊತೆಗೆ ಸ್ವಲ್ಪ ಹಲಸಿನ ಬೀಜವನ್ನು ಹಾಕಿ ಪಲ್ಯ ಮಾಡೋದು ತುಂಬ ಚೆನ್ನಾಗಿರ್ತದೆ. ನಮ್ಮ ಹಳ್ಳಿ ಕಡೆಗಳಲ್ಲಿ ಇದನ್ನು ಕಾಮನ್ನಾಗಿ ಈ ಮಳೆಗಾಲ ಟೈಮಲ್ಲಿ ಹಲಸಿನ ಬೀಜ ಯೂಸ್ ಮಾಡೋದು ಜಾಸ್ತಿ. ಯಾವುದಾದ್ರೂ ಒಂದೊಂದು ಪಲ್ಯಕ್ಕೆ ಹಾಕಿ ಮಾಡ್ತಾರೆ, ಅಥವಾ ಬೇಳೆ ಸಾರಿಗೂ ಕೂಡ ಹಾಕ್ತಾರೆ. ತುಂಬ ಚೆನ್ನಾಗಿರ್ತದೆ. ಇದನ್ನು ಸಿಪ್ಪೆ ಸುಲಿದು ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಇಷ್ಟು ಚಿಕ್ಕ ಪೀಸ್ ಆದರೂ ಸಾಕು. ಇದು ಅಷ್ಟೇ, ಬೇಳೆನ ಬೀಜನ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡಿದ್ರೂ ಪಲ್ಯಗೆ ಹಾಕಿದ್ರೂ ಆಗುತ್ತೆ. ನಾನು ಇದ್ರ ಜೊತೆಗೆ ಹಾಕಿ ಬೇಯಿಸಿ ಮಾಡಿದ್ದೇನೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಈ ತರಕಾರಿಗಳ ಪೈಕಿ ಅತಿ ಹೆಚ್ಚು ಪ್ರೋಟೀನ್ ಇರುವ ಎಲೆ ಅಂದರೆ ಎಲೆಗಳಲ್ಲಿ ಇದು ಒಂದು. ಕ್ಯಾರೆಟ್ಗಿಂತಲೂ ಹೆಚ್ಚಿನ ವಿಟಮಿನ್ ಸಿ ಇದರಲ್ಲಿದೆ. ಕಣ್ಣಿನ ದೃಷ್ಟಿಗೂ ಇದು ಒಳ್ಳೆಯದು. ಮತ್ತು ಮೂಳೆಗಳ ಬಲಕ್ಕೂ ಅತಿ ಮುಖ್ಯ. ಒಂದು ಟೊಮೆಟೊ ಹಾಕ್ಕೊಂಡು ಬೇಯಿಸ್ಕೊಂಡೆ. ಈಗ ಸ್ವಲ್ಪ ಸೊಪ್ಪು ಹಾಕೋಣ. ಸೊಪ್ಪು ಹಾಕಿ ಮುಚ್ಚಿ ಬೇಯಿಸಬೇಕು. ಒಂದು 2 ನಿಮಿಷ ಬೇಯಿಸಬೇಕು. ನೀರು ಮತ್ತು ಹಾಕಬೇಡಿ. ಈಗ ಹಲಸಿನ ಬೀಜನ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ತುಂಬ ಇತ್ತು ಪಾತ್ರೆಯಲ್ಲಿ, ಇದಿಷ್ಟೇ ಸ್ವಲ್ಪ ಆಗೋಯ್ತು. ಈಗ ನೋಡಿ, ಈಗ ಬೀಜನ ಹಾಕ್ಕೊಂಡು ಮುಚ್ಚಿ ಒಂದು 10 ನಿಮಿಷ ಬೇಯಿಸಬೇಕು. ಈಗ ಬೆಂದಿದೆ. ಇದಕ್ಕೀಗೆಲ್ಲ ಈಗ ಉಪ್ಪು, ತೆಂಗಿನಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಈ ಹಲಸಿನ ಬೀಜನೂ ಅಷ್ಟೇ, ಪ್ರೋಟೀನ್ ಜಾಸ್ತಿ ಇರ್ತದೆ, ತುಂಬ ಒಳ್ಳೆಯದು. ಈಗ ಸ್ವಲ್ಪ ಪಲ್ಯದ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. ಅದು ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗ್ತದೆ. ಈ ರಕ್ತಹೀನತೆ ಇರೋರಿಗೆ ಈ ನುಗ್ಗೆ ಸೊಪ್ಪು ದಿವ್ಯ ಔಷಧಿ. ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೇನೆ. ನನ್ನ ಚಾನಲ್ ಮೊದಲಿನ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ನೀವು ಕೂಡ ನುಗ್ಗೆ ಸೊಪ್ಪಿಗೆ ಹಲಸಿನ ಬೀಜವನ್ನು ಹಾಕಿ ಮಾಡಿ, ತುಂಬ ರುಚಿ ಇರ್ತದೆ. ಈಗ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿ ಇದ್ರೆ ಸಾಕು. ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೇನೆ. ದಯವಿಟ್ಟು ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೇಗಿದೆ ಅಂತ ಹೇಳಿ. ಇದು ಗಂಜಿಗೆ, ಕುಚ್ಚಕ್ಕಿ ಗಂಜಿಗೆ ಈ ಪಲ್ಯ ರುಚಿಯಾಗಿರ್ತದೆ. ನೀವು ಮಾಡಿ ಒಂದ್ಸರಿ ನೋಡಿ ಟೇಸ್ಟ್ ಹೇಳಿ ನನಗೆ. ಎಷ್ಟು ಚೆಂದ ಕಾಣಿಸ್ತದೆ ನೋಡಿ. ಹಾಗೆ ಹೇಳುತ್ತಾ ಮುಂದಿನ ಸಂಚಿಕೆಯಿಂದ ಭೇಟಿಯಾಗುತ್ತೇನೆ. ಬಾಯ್ ಬಾಯ್.